ಇನ್ನು ಫಿಲಂ ಚೇಂಬರ್ನ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಅವರೇನು ಹೇಳಿದ್ದಾರೆ ನೋಡೋಣ ಬನ್ನಿ. ನಿಮಗೆ ಗೊತ್ತಿಲ್ವಾ ಅದು? ಇವತ್ತೊಂದು ದಿವಸ ನಾನು ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ ಕೇಳ್ರಿ ನಿಲ್ಲಿಸ್ತೀರಾ ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ. ರಾವಣ್ ಅನ್ನೋ ಒಂದು ಪಿಕ್ಚರ್ ನೋಡಿ, ಇದನ್ನ ಕೆಡಿಸ್ಬೇಡಿ. ರಾವಣ್ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ಗೂ ಹೋಗಿ ಎಲ್ಲಾ ಪ್ರಿಂಟಿಂಗ್ ಎತ್ಕೊಂಡ್ಬಂದು ನಮ್ಮಲ್ಲಿ ಇದ್ದಿದ್ದು ಏನು ಕರಾರು, ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮಾತ್ರ ಬಿಡುಗಡೆ ಆಗಬೇಕು ಪರಭಾಷೆ ಇರೋದು. 2ನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು. ನಾನು ವಿಷಯಕ್ಕೆ ಬರ್ತೀನಿ, ದಯವಿಟ್ಟು ಯಾರು ಇದನ್ನ ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ CCIಗೆ ಕೇಸ್ ಹಾಕಿದ್ಮೇಲೆ CCI ನಮ್ಗೆ ಏನ್ ಆಜ್ಞೆ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದೀವಿ. 1.5 ಕೋಟಿ ಖರ್ಚು ಮಾಡಿದೀವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಪ್ರಯತ್ನ ಮಾಡಿದ್ರಿ. ಇಲ್ಲಿ ಕೇಳಿ, ನಮ್ಮವ್ರು 2-3 ಜನ ಹೋಗಿ ಪ್ರತಿ ವಾರ ಕೇಳಿಸ್ಕೊಳ್ಳಿ, ಪ್ರತಿ ವಾರ ಡೆಲ್ಲಿ ಕೋರ್ಟ್ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅವರವ್ರ ಬಿಸ್ನೆಸ್ ಅವರು ಮಾಡಬೇಕು. ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.5 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟಿಗೆ ತಲುಪಬೇಕಾ ಬೇಡವಾ? ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವ ರಾಜ್ಯ ಸರ್, ಬೇರೆ ರಾಜ್ಯ